ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜೊತೆಗೆ ಗೃಹ ಜ್ಯೋತಿ ಯೋಜನೆಯಲ್ಲಿ ನಮ್ಮ ಹೊಸದಾಗಿ ಅಂತ ಅಂದ್ರೆ ನೂತನ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಅತಿ ಹೆಚ್ಚು ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಸೊ ಏನ್ ಕಾರಣಕ್ಕಾಗಿ ಈ ರೀತಿ ಬದಲಾವಣೆಯನ್ನ ತರ್ತಾ ಇದ್ದಾರೆ? ಹಾಗಿದ್ರೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಯಾರಿಗೆ ಸಿಗೋದಿಲ್ಲ, ಜೊತೆಗೆ ಗೃಹ ಜ್ಯೋತಿ ಕಡೆಯಿಂದ ಪಡೆಯುತ್ತಿರುವಂತಹ ಒಂದು ಏನು ಉಚಿತ ಕರೆಂಟ್ ಇದೆ ಅಲ್ವಾ, ಸೊ ಅದು ಯಾರಿಗೆ ಸಿಗೋದಿಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಕೆಲವೊಬ್ರು ಕೇಳ್ತಾ ಇದ್ರಿ 3 ಲಕ್ಷ ಲೋನ್ ಬಗ್ಗೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ ಅಂತ. ಅದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ತಿಳಿಸ್ಕೊಟ್ಬಿಡ್ತೀನಿ. ಗೃಹ ಲಕ್ಷ್ಮಿ ಯೋಜನೆಯಲ್ಲಿ 2,000 ಹಣವನ್ನ ಪಡೆದಿರುವಂತಹ ಫಲಾನುಭವಿಗಳಿಗೆ ನಮ್ಮ ನೂತನ ಸಿಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಸರ್ ಅವರು ಏನ್ ಹೇಳಿದ್ದಾರೆ ಅಂತ ನೋಡೋದಾದ್ರೆ, ಯಾರೆಲ್ಲ ಡೆತ್ ಆಗಿದ್ದಾರೆ ಅಲ್ವಾ, ಸೊ ಅವ್ರ ಕಡೆಯಿಂದನೂ ಕೂಡ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತ ಅಂದ್ರೆ ಇವಾಗ ನೋಡಿದೀರಾ, BPL ಆಗಿರ್ಬೋದು, APL ಆಗಿರ್ಬೋದು, ಅಂತ್ಯೋದಯ ರೇಷನ್ ಕಾರ್ಡ್ ಆಗಿರ್ಬೋದು, ಯಾವುದೇ 3 ಕಾರ್ಡ್ ಅಲ್ಲಿ ಯಾವುದೇ ಕಾರ್ಡ್ ಇದ್ರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಕೊಡ್ತಾ ಇದೀವಿ. ಬಟ್ ಸತ್ತೋರ್ ಖಾತೆ ಕಡೆಯಿಂದ ನೀವು ಪಡೆದುಕೊಳ್ಳೋ ಬದಲು ಇವಾಗ ಒಬ್ಬ ಮಹಿಳೆ ಸತ್ತೋಗಿದ್ದಾರೆ, ಇವಾಗ ಮೇನ್ ಮೆಂಬರ್ ಆಗಿದ್ದವರು ಅಂತ ಅಂದ್ರೆ ಅವ್ರ ಮಗಳಾಗಿರ್ಬೋದು ಅಥವಾ ಅವ್ರ ಸೊಸೆ ಆಗಿರ್ಬೋದು, ಯಾರಾದ್ರೂ ಒಬ್ರು ಆ ಸ್ಥಾನಕ್ಕೆ ನೀವು ಬರ್ಬಹುದು. ಸೊ ಬಂದ ಮೇಲೆ ನಿಮ್ಗೆನೆ ಅದು ಕಂಟಿನ್ಯೂ ಆಗುತ್ತೆ. ಸೊ ಅಂತದ್ರಲ್ಲಿ ಸತ್ತೋರ್ ಖಾತೆ ಕಡೆಯಿಂದ ಯೂಶುವಲ್ ಆಗಿ ನೀವೇನ್ ಮಾಡ್ತಾ ಇದ್ದೀರಾ, ಹಣವನ್ನ ಪಡೆದುಕೊಳ್ತಾ ಇದ್ದೀರಾ. ಸೊ ಇದನ್ನ ನೀವು ಸ್ಟಾಪ್ ಮಾಡಬೇಕು. ಇದರಿಂದ ಹತ್ತತ್ರ 7,000 ಕೋಟಿ ಹಣನೋ ಏನೋ ಖರ್ಚಾಗಿದೆ. 7,000ನೋ 70,000ನೋ ಏನೋ ಹೇಳ್ತಾ ಇದ್ರು. ಅಷ್ಟೆಲ್ಲ ಸರ್ಕಾರಕ್ಕೆ ಇಲ್ಲಿ ಏನಾಗ್ತಾ ಇದೆ, ಹಣ ದುಂದು ವೆಚ್ಚ ಆಗ್ತಾ ಇದೆ. ಸೊ ಅವ್ರು ಹೇಳೋ ಪ್ರಕಾರ ಇವಾಗ ಕೊಡ್ತಿರೋ ಹಣ ಬಂದ್ಬಿಟ್ಟು ನಮ್ದೇನೆ ಅಲ್ವಾ, ಸೊ ಹಾಗಾಗಿ ಹೇಳ್ತಿರುವಂತದ್ದು. ಅವ್ರು ಡೆತ್ ಆಗಿದ್ದಾರೆ ಅಂತ ಅಂದ್ರೆ ಆ ಸ್ಥಾನಕ್ಕೆ ಇರೋಂತವ್ರನ್ನ ತಂದು ಕೂರಿಸ್ಬಿಟ್ಟು ಆ ನಂತರ ನೀವು ಅಪ್ಲೈ ಮಾಡಬಹುದು. ಸೊ ಯೂಶುವಲ್ ಆಗಿ ನೀವು ಮತ್ತೆ ಅಪ್ಲೈ ಮಾಡಿ ನೀವು ಹಣವನ್ನ ಪಡೆದುಕೋಬಹುದು ಅಂತ ಇಲ್ಲಿ ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇದು ಕೂಡ ಒಂದು ಅರ್ಥದ ಮಾತು ಅಂತಾನೆ ಹೇಳ್ಬಹುದು. ಸತ್ತೋಗಿರೋರ್ ಖಾತೆ ಕಡೆಯಿಂದ ಪಡೆದುಕೊಳ್ಳೋ ಬದಲು ಇರೋರನ್ನ ಅಲ್ಲಿ ಕೂರಿಸಿದ್ರೆ ಅವ್ರಿಗೆನೆ ಕಂಟಿನ್ಯೂ ಆಗ್ಬಿಡುತ್ತೆ ಅಲ್ವಾ, ಅದು ನಿಜಾನೇ ಹೇಳೋದಾದ್ರೆ. ಇದಕ್ಕೋಸ್ಕರ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಏನ್ ಹೇಳ್ತಾ ಇದ್ದಾರೆ ಇವಾಗ ಅಂತ ಅಂದ್ರೆ, ಹೊಸದಾಗಿ KYC ಯನ್ನ ಮಾಡಿಸಬೇಕು. ಮತ್ತೊಮ್ಮೆ ನಿಮ್ಮ ಬ್ಯಾಂಕ್ ಡಾಕ್ಯುಮೆಂಟ್ ಗಳಾಗಿರ್ಬೋದು, ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಆಗಿರ್ಬೋದು, ಮತ್ತೆ ಮೊಬೈಲ್ ನಂಬರ್ ಅನ್ನ ವೆರಿಫೈ ಮಾಡ್ತೀವಿ ಮತ್ತೊಮ್ಮೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಇವಾಗ ಸತ್ತೋರ್ಗಾಗಿರ್ಬೋದು, ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಡಿ.ಕೆ. ಶಿವಕುಮಾರ್ ಸರ್ ಆಗಿರ್ಬೋದು ಹೇಳ್ತಿರೋದೇನಂದ್ರೆ, ಟ್ಯಾಕ್ಸ್ GST ಪೇಯರ್ಸ್ ಏನಿರ್ತಾರೆ ಸೊ ಅಂತವ್ರಿಗೆ ನಾವು ಹಣವನ್ನ ಕೊಡೋದಿಲ್ಲ. ಅದನ್ನ ಬಿಟ್ರೆ ನೀವು ಯಾರು ಬೇಕಿದ್ರು ಹಣವನ್ನ ಪಡ್ಕೋಬಹುದು. BPL, APL, ಅಂತ್ಯೋದಯ, ಸೊ ಯಾರು ಬೇಕಿದ್ರು ಪಡ್ಕೋಬಹುದು. ಸೊ ಈ ರೀತಿಯಾಗಿ ಮಾಹಿತಿಯನ್ನ ಕೊಡ್ತಿರುವಂತದ್ದು. ಇವಾಗ ಮತ್ತೊಮ್ಮೆ ಪರಿಷ್ಕರಣೆಯನ್ನ ಮಾಡ್ತಾರೆ. ಸೊ ಮೊಬೈಲ್ ನಂಬರು, ಆಧಾರ್ ಕಾರ್ಡ್, ಬ್ಯಾಂಕ್ ಇಂದು ಮತ್ತೆ KYC ಗಳು ಎಲ್ಲಾನು ಕೂಡ ಕಂಪ್ಲೀಟ್ ಮತ್ತೊಮ್ಮೆ ಮಾಡ್ತಾರೆ. ಜೊತೆಗೆ ಹೊಸದಾಗಿ ಬಯೋಮೆಟ್ರಿಕ್ ಅನ್ನು ಕೂಡ ತೆಗೆದುಕೊಳ್ತಾರೆ. ಬಯೋಮೆಟ್ರಿಕ್ ಏನಕ್ಕೆ ಅಂತ ಅಂದ್ರೆ, ಬದುಕಿದರೋ ಸತ್ತಿದರೋ ಅಂತ ತಿಳ್ಕೋಬೇಕಲ್ವಾ, ಸೊ ಹಾಗಾಗಿ ಈ ರೀತಿ ಮಾಡ್ತಿರುವಂತದ್ದು. ಸೊ ಇದನ್ನ ಯಾವಾಗಿಂದ ಶುರು ಮಾಡ್ತಾರೆ ಅಂತ ಅವರು ಅಫಿಷಿಯಲ್ ಆಗಿ ಏನಾದ್ರು ಇನ್ಫಾರ್ಮ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕೂಡ ತಿಳಿಸ್ಕೊಡ್ತೀವಿ. ಯಾರು ಕೂಡ ಇವಾಗಲೇ ಹೋಗ್ಬಿಟ್ಟು ಸೈಬರ್ ಸೆಂಟರ್ ಗಳಿಗೆ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಕೆಲವೊಬ್ರು ಕೇಳ್ತಿದ್ರು, ಸೊ ಹಾಗಾಗಿ ಈ ರೀತಿಯಾಗಿ ಹೇಳ್ತಾ ಇರುವಂತದ್ದು. ನೆಕ್ಸ್ಟ್ ಗೃಹ ಜ್ಯೋತಿ. ಸೊ ಗೃಹ ಜ್ಯೋತಿಯಲ್ಲಿ ಯಾಕೆ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಕೆಲವೊಬ್ರು 3ರಿಂದ 4 ಬಾಡಿಗೆ ಮನೆಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ನಮ್ಮ ಸ್ವಂತ ಮನೆ ಅಂತ ಏನ್ ಮಾಡಿರ್ತಾರೆ, ಉಚಿತ ಒಂದು ಕರೆಂಟ್ ಗೆ ಅಪ್ಲೈ ಮಾಡಿರ್ತಾರೆ. ಆ ನಂತರ ಏನಾಗುತ್ತೆ ಅಂತ ಅಂದ್ರೆ, ಬಾಡಿಗೆ ಕೊಟ್ಟಾಗ ಅಲ್ಲಿ ಆ ಒಂದು ಬಾಡಿಗೆ ಮನೆಯಲ್ಲಿ ಯಾವ ರಾಜ್ಯದ ಕುಟುಂಬ ಇದೆ ಅನ್ನೋದೇ ನಮಗೆ ಕನ್ಫ್ಯೂಷನ್ ಆಗಿರುವಂತದ್ದು. ಸೊ ಅಲ್ಲಿ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ಉಚಿತವಾಗಿ ಕರೆಂಟ್ ಪಡ್ಕೊಳ್ತಾರೆ ಅಂತಂದ್ರೆ ನಮ್ಮ ಸರ್ಕಾರಕ್ಕೆ ತಾನೇ ಇಲ್ಲಿ ಪ್ರಾಬ್ಲಮ್ ಆಗುವಂತದ್ದು. ಬೇರೆ ರಾಜ್ಯದವ್ರನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡ್ಬಂದು ಕೂರಿಸ್ಕೊಂಡು ಅವ್ರಿಗೆ ಉಚಿತ ಕರೆಂಟ್ ಅನ್ನ ಕೊಡುವಂತಹ ಅವಶ್ಯಕತೆ ಏನಿದೆ? ಸೊ ಇವಾಗ ಬಾಡಿಗೆ ಮನೆಗಳಿಗೆ ನಾವು ಉಚಿತ ಕರೆಂಟ್ ಕೊಡ್ತೀವಿ ಅಂತ ಎಲ್ಲಾದ್ರೂ ಹೇಳಿದೀವಾ? ಸೊ ಸ್ವಂತ ಮನೆ ಇರಬೇಕು, BPL ರೇಷನ್ ಕಾರ್ಡ್ ಅನ್ನ ಹೊಂದಿರಬೇಕು. ಸೊ ಈ ರೀತಿ ಬಡತನದಲ್ಲಿರುವಂತಹ ಒಂದು ಕುಟುಂಬಕ್ಕೆ ನಾವು ಈ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿರುವಂತದ್ದು. ಮನೆ ಕಡೆ ಚೆನ್ನಾಗಿದ್ದು ಎಲ್ಲಾನು ಕೂಡ ಅನುಕೂಲವಾಗಿದ್ದು ಕೂಡ ಬೇರೆಯವ್ರನ್ನ ಬಾಡಿಗೆ ಕರ್ಕೊಂಡ್ಬಂದು, ಅದು ಹೊರ ರಾಜ್ಯದವ್ರನ್ನ ಕರ್ಕೊಂಡ್ಬಂದು ಇಟ್ಕೊಳ್ತಾರೆ. ಇವಾಗ ಬೆಂಗಳೂರುಗಳಲ್ಲಿ ಎಷ್ಟೊಂದು ಕೇಸಸ್ ಇದೇ ರೀತಿ ಆಗಿರುವಂತದ್ದು. ಸೊ ಹಾಗಾಗಿ ಈ ರೀತಿ ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಬದಲಾವಣೆ ತರೋದಕ್ಕೆ ಹೊರಟಿದ್ದಾರೆ. ಮೋಸ್ಟ್ಲಿ ಮತ್ತೊಮ್ಮೆ ಅರ್ಜಿಗಳನ್ನ ಹಾಕಿಸ್ಕೊಳ್ತಾರೆ ಅಂತ ಅನ್ಸುತ್ತೆ. ಇವಾಗ ಪರಿಷ್ಕರಣೆ ಆದ್ಮೇಲೆ ಎಲ್ಲದನ್ನು ಕೂಡ ಮತ್ತೊಮ್ಮೆ ಅರ್ಜಿಗಳನ್ನ ಹಾಕಿಸ್ಕೊಳ್ತಾರೆ. ಸೊ ಅವಾಗ ಎಲ್ಲಾನು ಕೂಡ ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ಮಾಡ್ತಿರುವಂತದ್ದು. ಸೊ ಇದನ್ನ ಬಿಟ್ರೆ ಇವಾಗ 3 ಲಕ್ಷ ಲೋನ್ ಬಗ್ಗೆ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಸೊ 3 ಲಕ್ಷ ಲೋನ್ ಕೊಡ್ತಾರೆ ಖಂಡಿತವಾಗ್ಲೂ ಕೂಡ. ಅದ್ರ ಒಂದು ಕಾರ್ಯ ಎಲ್ಲಾನು ಕೂಡ ನಡೀತಾ ಇದೆ. ಅದ್ರ ಬಗ್ಗೆ ಇವಾಗ ಸಂಘ ಏನ್ ಮಾಡ್ತೀವಿ ಅಂತ ಹೇಳಿದ್ರು ಅಲ್ವಾ. ಸೊ ಸಡನ್ ಆಗಿ ಸಂಘ ಅಂತ ಅಂದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇದು 1 ಮನೆ 2 ಮನೆ ವಿಷಯ ಅಲ್ಲ ಅಲ್ವಾ, ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಫಲಾನುಭವಿಗಳಿಗೆ ಸೇರುವಂತಹ ಒಂದು ಸಂಘ ಆಗಿರೋದ್ರಿಂದ ಆದಷ್ಟು ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಸೊ ಒಂದ್ಸಲ ಮಾಡ್ಬಿಟ್ಟು ಮತ್ತೊಂದ್ಸಲ ಬಿಡೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದ್ರ ಒಂದು ಏನು ಕಾರ್ಯಾಗಾರ ನಡಿಬೇಕು, ಸೊ ಅದ್ರ ಒಂದು ಸಿದ್ಧತೆ ಎಲ್ಲ ಕೂಡ ನಡೀತಾ ಇದೆ. ಸೊ ಹಾಗಾಗಿ ಅದ್ರ ಬಗ್ಗೆ ಅಫಿಷಿಯಲ್ ಆಗಿ ಏನಾದ್ರು ಅವ್ರು ಹೇಳಿದ್ರು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಯಾವಾಗಿಂದ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ತಿಂಗಳಿಗೆ ಇಷ್ಟು ಕಟ್ಬೇಕಂತ ಇರುತ್ತೆ. ಸೊ ಯಾರಿಗೆ ಎಷ್ಟು ಬೇಕು ಲೋನ್ 3 ಲಕ್ಷದವರೆಗೂ ಕೂಡ ಕೊಡ್ತಾರೆ. ಯಾರಿಗೆ ಎಷ್ಟು ಬೇಕೋ ಅಷ್ಟನ್ನ ಪಡೆದುಕೋಬಹುದು ನೀವು. ಸೊ ಒಂದು ಖಾತೆಯನ್ನು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ಖಾತೆ ಓಪನ್ ಮಾಡ್ಕೋಬೇಕಾಗುತ್ತೆ ಅದಕ್ಕೇನೆ ಪ್ರತ್ಯೇಕವಾಗಿ. ಸೊ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ನೆಕ್ಸ್ಟ್ ಅವ್ರು ಅಫಿಷಿಯಲ್ ಆಗಿ ಇವತ್ತಿಂದ ಅಪ್ಲೈ ಮಾಡಿ ಅಂತ ಹೇಳ್ತಾರೆ ಅಲ್ವಾ. ಸೊ ಅವಾಗಿಂದ ನೀವು ಅಪ್ಲೈ ಮಾಡೋರಂದ್ರೆ ಅಲ್ಲಿವರೆಗೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ವಿದ್ಯಾರ್ಥಿಗಳಿಗೆ ಎಲ್ಲಾ ಕಡೆ ನ್ಯೂಸ್ ಆಗ್ತಿರುವಂತದ್ದು. ವಿದ್ಯಾರ್ಥಿಗಳಿಗೆ ಏನಾಗಿದೆ, ಇವಾಗ ಉಚಿತವಾಗಿ ಪಾಸನ್ನ ವಿತರಣೆ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದಲೂ ಕೂಡ ಇದೊಂದು ಒಳ್ಳೆ ಯೋಜನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಎಲ್ಲಾ ನ್ಯೂಸ್ ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಜೊತೆಗೆ 30ನೇ ಕಂತಿನ ಹಣವನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತವರು ಕೂಡ ಕಮೆಂಟ್ ಮಾಡಿ. ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಅವರು ಕೂಡ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರೊಸೆಸಿಂಗ್ ಸ್ವಲ್ಪ ಸ್ಲೋ ಆಗಿದೆ ಅಂತ ಅನ್ಸುತ್ತೆ. ಫಲಾನುಭವಿಗಳು ಯಾರು ಕೂಡ ಇಲ್ಲಿ ಅತಿ ಹೆಚ್ಚು ಬಂದಿದೆ ಅಂತ ಕಮೆಂಟ್ ಮಾಡೋದು ಕಡಿಮೆನೇ ಆಗೋಗ್ಬಿಟ್ಟಿದೆ.
ಹೋಗ್ಬಿಟ್ಟಿದೆ, ಹಾಗಾಗಿ ಹೇಳ್ತಿರುವಂತದ್ದು. ಸೊ ವಿಡಿಯೋ ತುಂಬಾನೇ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.